ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ದಿನಚರಿ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆಯೇ ಯಾವಾಗಲೂ ಅಷ್ಟೇ ಈಟೇ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡಿರ್ತೀನಿ. ಹಾಲ್ ಆಗಲಿ ಕಿಚನ್ ಆಗಲಿ ಎಲ್ಲ. ಹಿಂದಿನ ದಿನ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಬಟ್ ಮಕ್ಕಳು ಹಾಲಲ್ಲಿ ಕುತ್ಕೊಂಡು ಓದ್ತಾ ಇದ್ರು, ಸ್ವಲ್ಪ ಲೇಟ್ ಆಗಿತ್ತು ಓದೋದೆಲ್ಲ. ಅದಕ್ಕೋಸ್ಕರ ನಾನು ಹಾಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ. ಈಗ ಬೆಳಗ್ಗೆನೇ ಎದ್ಬಿಟ್ಟು ಏನೇ ಆದ್ರೂ ಮಕ್ಕಳು ಓದೋಕೆ ಕೂತ್ಕೊಂಡ್ರೆ ಸ್ವಲ್ಪ ಮೆಸ್ಸಿ ಆಗಿರುತ್ತೆ. ಸೋಫಾ ಆಗಲಿ, ಸೋಫಾ ಮೇಲೆ ಪೇಪರ್ ಆಗೋದು, ಏನೋ ಒಂದು ಬೀಳಿಸಿರ್ತಾರೆ. ಅದಕ್ಕೋಸ್ಕರನೇ ಬೆಳಗ್ಗೆ ಎದ್ದು ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಹಾಲಾಗಲಿ ರೂಮ್ಸ್ ಆಗಲಿ ಹಾಗೇ ಎಲ್ಲ ಹಂಗೆ ಬಿಟ್ಟು ಬೇರೆ ಕೆಲಸ ಮಾಡಲಿಕ್ಕೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಫಸ್ಟ್ ಎಲ್ಲ ಕ್ಲೀನಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ದಿನದಲ್ಲಿ ಒಂದು ಸಿಂಪಲ್ ಆಗಿರೋ ರೆಸಿಪಿಗಳು ಬರ್ತಾ ಇದೆ. ಏನಿಲ್ಲ, ತುಂಬ ಒಂದು ಈಸಿಯಾಗಿ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಏನು ನನಗೆ ಕೊಡಬೇಕು ಟಕ್ ಅಂತ ಅಂದರೆ ನಾರ್ಮಲಾಗಿ ತುಂಬ ಜನ ಕೊಡ್ತಾರೆ ಈ ರೆಸಿಪಿಗಳು. ಈ ಸಲ ನಾನು ಯಾವ ಥರ ಮಾಡ್ತಾ ಇದ್ದೀನಿ, ಸಿಂಪಲ್ಲಾಗಿ ಲಂಚ್ ಬಾಕ್ಸ್ ರೆಸಿಪಿ ಅನ್ನೋದು ತೋರಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ನಿಜವಾಗ್ಲೂ ಒಂದು ಚೂರನ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ಇನ್ನು ಟೀಪಾಯ್ ಮೇಲಂತೂ ಸಿಕ್ಕಾಪಟ್ಟೆ ಧೂಳು ಬಂದು ಕೂತ್ಕೊಳ್ಳುತ್ತೆ. ಅದು ಎಷ್ಟು ಧೂಳು ಅಂದರೆ ಬಾಗಿಲು ಹಾಕಿದ್ರು ಆ ಧೂಳು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗಲ್ಲ. ಪ್ರತಿದಿನವೂ ಒರೆಸ್ಕೊಳ್ತಾ ಇರ್ತೀನಿ ಈ ಧೂಳನ್ನ ಎಲ್ಲನೂ. ಆದ್ರೂ ಅಷ್ಟೇ ಅದು ಹೆಂಗೆ ಧೂಳು ಬರುತ್ತೆ ಅಂದರೆ ನಾನು ಒರೆಸೇ ಇಲ್ವೇನೋ 2-3 ದಿನ ಆಗೋಗಿದೆಯೇನೋ ಮನೆಯಲ್ಲಿ ಧೂಳು ತೆಗೆದು ಅನ್ನೋ ಥರ ಬರುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಮನೆ ಮುಂದೆ ಮನೆ ಕಟ್ತಾ ಇದ್ದಾರೆ, ಅದಕ್ಕೋಸ್ಕರ. ಇನ್ನು ಸೋಫಾಗಳಾಗಲಿ ಏನೇನು ವಸ್ತು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಟ್ಬಿಟ್ರೇ ಅದು ಸಮಾಧಾನ. ಫಸ್ಟ್ ಅದಕ್ಕೇ ಸೋಫಾ ಎಲ್ಲ ಹೋದ್ರಿ, ಇನ್ನು ಅದನ್ನೆಲ್ಲ ಕ್ಲೀನಾಗಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸೋಫಾ ವಾಶ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದನ್ನು ಖಂಡಿತವಾಗ್ಲೂ ಮಾಡಿಸ್ಲೇಬೇಕು, ಯಾಕಂದರೆ ಅದು ಬಂದು ಕಲ್ಲರು ಲೈಟ್ ವೈಟ್ ಇರೋ ಕಾರಣಕ್ಕೆ ಬೇಗನೆ ಗಲೀಜಾಗಿ ಎದ್ದು ಕಾಣುತ್ತೆ ಅದು. ಇನ್ನು ಅದನ್ನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಇಟ್ಕೊಂಡು ಕ್ಲೀನ್ ಮಾಡೋಣ ಅಂತ ಇದ್ದೀನಿ. ಇನ್ನು ಈಗ ಬಾಗಿಲು ತೆಗೆದೆ, ಅಂದರೆ ಚಳಿ ಇದೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಬಾಗಿಲು ಹಾಕೇ ಇರ್ತೀನಿ. ಕ್ಲೀನಾಗಿ ರೂಮ್ಗಳಿಗೆ ಗಾಳಿ ಅಷ್ಟು ಫಾಸ್ಟಾಗಿ ಬೀಸ್ತಾ ಇದೆ, ಯಾಕಂದರೆ ಆಷಾಢ ಆದಮೇಲೆ ಗಾಳಿ ಬರ್ದಿರೋ ಇರುತ್ತಾ, ಅದಕ್ಕೋಸ್ಕರ ಥಂಡಿ ಮತ್ತು ಆ ಗಾಳಿ ಎಲ್ಲನೂ ಬರ್ತಾ ಇರುತ್ತೆ ಒಳಗಡೆ. ಇನ್ನು ಮನೆ ಕಟ್ತಾ ಇರೋದ್ರಿಂದ ಧೂಳು ಎಲ್ಲ ಬರೋದಕ್ಕೆ ಆಲ್ಮೋಸ್ಟ್ ಈ ನಡುವೆ ಬಾಗಿಲು ಹಾಕೇ ಇರ್ತೀನಿ. ಬಾಗಿಲು ಕಿಟಕಿಗಳು ಎಲ್ಲ ಸ್ವಲ್ಪ ಹೊತ್ತು ಹಾಕ್ಬಿಡ್ತೀನಿ. ಇನ್ನು ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ ಅಡುಗೆ ಮನೆಗೆ. ಇನ್ನು ನನ್ನ ಹಸ್ಬೆಂಡ್ ಇವತ್ತು ಯಾಕೋ ಎದ್ದೇ ಬಂದಿಲ್ಲ. ಯಾವಾಗಲೂ ಅಷ್ಟೇ ಅವರು 6 ಗಂಟೆ 6:30ಗೆಲ್ಲ ಎದ್ಬಿಡ್ತಾಯಿದ್ರು. ಇವತ್ತು ಅವ್ರು ಎದ್ದೇ ಬಂದಿಲ್ಲ. ಸರಿ, ಅವ್ರಿಗೆ ಇವತ್ತು ಬೆಡ್ ಕಾಫಿನೇ ಕೊಡೋಣ ಅಂದ್ಬಿಟ್ಟು, ತುಂಬ ದಿನವೇ ಆಗೋಯ್ತು ಅವ್ರಿಗೆ ಬೆಡ್ ಕಾಫಿ ಕೊಟ್ಟು. ಯಾಕಂದರೆ ಯಾವಾಗಲೂ ಅಷ್ಟೇ ಅವರು ನನಗಿಂತ ಮುಂಚೆನೇ ಎದ್ದೇಳ್ತಾ ಇದ್ದಿದ್ದು, ಹೊರಗಡೆ ಆಟ ಆಡೋಕ್ಕೆಲ್ಲ ಹೋಗ್ತಾ ಇದ್ರಲ್ಲ, ಅದಕ್ಕೋಸ್ಕರ ಇವತ್ತು ಅವರಿಗೆಲ್ಲ ಕಾಫಿ ಕೊಟ್ಬಿಟ್ಟು ಹಾಗೆಯೇ ಇನ್ನು ಮಕ್ಕಳನ್ನೆಲ್ಲ ಹೆಬ್ಬರಿಸ್ಬಿಟ್ಟು ಇನ್ನು ನಾನು ಕೂಡ ತಿಂಡಿ ಎಲ್ಲ ಮಾಡಬೇಕು. ಅದಕ್ಕಿಂತ ಮುಂಚೆ ಇನ್ನೂ ಟೈಮ್ ಬಂದುಬಿಟ್ಟು 6:45 ಆಗಿದೆ. ಇವತ್ತಿಂದ ಪ್ರತಿದಿನ ನಾನು ಒಂದು ಮ್ಯಾನಿಫೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಬುಕ್ಕಲ್ಲಿ ಬರ್ಕೊಳ್ತಾ ಇದ್ದೀನಿ. ಅಂದರೆ ನನಗೆ ಏನು ಬೇಕು, ನನಗೆ ಏನು ಬೇಕಾಗಿದೆ ಇವಾಗ ಸದ್ಯಕ್ಕೆ ಅನ್ನೋದನ್ನು ಡೈಲಿ ಬರ್ಕೊಳ್ತಾ ಹೋದರೆ ಅದೊಂದು ಪಾಸಿಟಿವ್ ಆಗಿ ಬರುತ್ತೆ. ನನಗೆ ತುಂಬ ಕೆಲವೊಂದು ಕೆಲಸ ದೂರ ಇರೋದು, ಇಲ್ಲ ನಂಗೆ ಸಡನ್ನಾಗಿ ಏನಾನ ಬೇಕು ಅನ್ನೋದು ಆ ಥರ ಇದ್ದರೆ ಈ ಥರ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀನಿ. ನನಗೆ ಅದು ತುಂಬ ವರ್ಕ್ ಆಗಿದೆ. ಕೆಲವೊಂದು ಸಲ ಆಗದೆ ಇರ್ಬೋದೇನೋ, ಬಟ್ ಪೂರ್ತಿಯಾಗಿ ನಂಬಿಕೆಯಿಂದ ಮಾಡಬೇಕು, ಆವಾಗಂತೂ ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೋಸ್ಕರನೇ ಇವಾಗಂತೂ ನಾನು ಪ್ರತಿದಿನ ಸ್ವಲ್ಪ ನನಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಇನ್ನು ಹುಡುಗರೆಲ್ಲ ಮಲಗಿರ್ತಾರೆ, ಬೆಳಗಿನ ಜಾವ ಈ ಥರ ಎದ್ದು ಮ್ಯಾನಿಫೆಸ್ಟ್ ಮಾಡೋದು, ಈ ಥರ ಎಲ್ಲ ಬರ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು, ತುಂಬ ಯೂಸ್ ಆಗುತ್ತೆ. ಇವಾಗಂತೂ ಈ ಥರ ಎಷ್ಟು ಜನ ಮಾಡ್ತಾಯಿದ್ದಾರೆ ಅಂದರೆ ಅಷ್ಟು ಜನ ಮಾಡ್ತಾಯಿದ್ದಾರೆ. ಇದನ್ನು ನಾನು ಫಸ್ಟು 1.5 ವರ್ಷದ ಹಿಂದೆಯೇ ಸ್ಟಾರ್ಟ್ ಮಾಡಿದ್ದೆ ಬರೆಯೋದಕ್ಕೆ. ಅಂದರೆ ಬೆಳಗಿನ ಜಾವನೇ ಎದ್ದು ಮಾಡಿಕೊಳ್ತಾ ಇದ್ದೆ. ಆಮೇಲೆ ನಿಧಾನಕ್ಕೆ ಕಮ್ಮಿ ಮಾಡಿದೆ. ಆದಷ್ಟು ನಾವು ಮ್ಯಾನಿಫೆಸ್ಟ್ ಮಾಡೋದನ್ನು ಗ್ರೀನ್ ಪೆನ್ನಲ್ಲಿ ಮಾಡಬೇಕು ಅಂತ ಹೇಳ್ತಾರೆ, ಬಟ್ ನಾನು ಬ್ಲೂ ಪೆನ್ನಲ್ಲೇ ಮಾಡ್ಕೊಳ್ತಾ ಇದ್ದೆ. ಅಂದರೆ ನನಗೇನು ಬೇಕು ಅನ್ನೋದನ್ನು ಬರ್ಕೊಳ್ತಾ ಇದ್ದೆ. ಬಟ್ ಆಮೇಲೆ ಗ್ರೀನ್ ಪೆನ್ ಸಿಕ್ಬಿಡ್ತು, ಅದಕ್ಕೆ ಅಂಡರ್ಲೈನ್ ಹಾಕ್ಬಿಟ್ಟು ಇದನ್ನೆಲ್ಲ ಮುಗಿಸ್ಕೊಂಡು ಆನಂತರ ಇನ್ನು ನನ್ನ ದಿನನಿತ್ಯ ಬೇಕಾಗಿರುವಂತಹ ಅಡುಗೆ ಮನೆಗೆ ಬಂದಿದ್ದೀನಿ. ಇನ್ನು ಕಿಚನಲ್ಲಿ ಇವತ್ತು ತಿಂಡಿಗೆ ಅಂತ ಹೇಳಿದೆ. ಹಿಂದಿನ ದಿನವೇ ಬಟಾಣಿ ಕೂಡ ನೆನೆ ಹಾಕ್ಕೊಂಡಿದ್ದೆ. ಹಾಗೆಯೇ ಪುದೀನ ಬಾತು ನಾನು ಮಾಡೇ ಇಲ್ಲ ಇಷ್ಟು ವರ್ಷಕ್ಕೂ. ಬೇರೆ ಬಾತುಗಳು ಎಲ್ಲನೂ ಟ್ರೈ ಮಾಡಿಬಿಟ್ಟಿದ್ದೀನಿ, ರೈಸ್ ಐಟಮ್ಸು.
ಯಾವತ್ತೂ ಪುದೀನ ಬಾತ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಇವತ್ತು ಪುದೀನ ಬಾತ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪಾತ್ರೆ ಎಲ್ಲ ನೈಟೇ ತೊಳೆದಿದ್ನಲ್ಲ, ಅದು ಸ್ವಲ್ಪ ನೀರಿನ್ನೂ ಹೋಗಿರಲಿಲ್ಲ, ಯಾಕಂದರೆ ಚಳಿಗಾಲದಲ್ಲಿ ಬೇಗ ಪಾತ್ರೆ ಎಲ್ಲ ಒಣಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೊರಗಡೆ ಇಟ್ಬಿಟ್ಟಿದ್ದೀನಿ ಇವಾಗ. ಆನಂತರ ಬಂದು ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು. ಇನ್ನು ಪುದೀನ ಬಾತ್ಗೆ ಒಂದು ಇಡಿಯಷ್ಟು ಪುದೀನ, ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಬಾತ್ಗೂ ಅಷ್ಟೇ, ಮೆಂತ್ಯ ಬಾತಿಗೆ ಮಾತ್ರ ಮೆಂತ್ಯ ರುಬ್ಕೊಳ್ಳೋಂಗಿಲ್ಲ, ಹಾಗೆಯೇ ಮಾಡ್ಕೊಳ್ಳೋದು ಒಗ್ಗರಣೆಗೆ. ಬಟ್ ಪುದೀನ ಬಾತಿಗೆ ಪುದೀನ ರುಬ್ಕೊಳ್ಬೇಕಾಗುತ್ತೆ. ಪುದೀನ, ಹಸಿಮೆಣಸಿನ್ಕಾಯಿ, ಹಾಗೆಯೇ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಹಾಗೆ ಶುಂಠಿ, ಸ್ವಲ್ಪ ಶುಂಠಿ. ಈಗ ನಾವು ಒಂದು ಹಿಡಿಯಷ್ಟು ತೊಗೊಂಡಿದ್ರೆ ಅದರಲ್ಲಿ ಕಾಲು ಭಾಗದಷ್ಟು ಶುಂಠಿ ಅಷ್ಟೇ. ಇನ್ನು ಈಗಂತೂ ಶುಂಠಿ ಎಲ್ಲ ನಾನು ಸಿಟಿ ಮಾರ್ಕೆಟಿಂದ ತಂದಿರೋದ್ರಿಂದ ಶುಂಠಿ ಫ್ರೆಶ್ಶಾಗೇ ಇದೆ. ಇನ್ನು ಇಲ್ಲೆಲ್ಲನ ತೊಗೊಂಡ್ರೆ ತುಂಬ ದಿನ ಆಗಿಬಿಟ್ಟಿರುತ್ತೆ ಅಂಗಡಿಗಳಲ್ಲಿ ತಂದು, ಆಮೇಲೆ ನಾವು ತೊಗೊಳ್ಳೋ ಅಷ್ಟರಲ್ಲಿ ಬೇಗನೆ ಒಣಗೋಗುತ್ತೆ. ಇನ್ನು ಶುಂಠಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ರುಬ್ಕೊಳ್ತಾ ಇದ್ದೀನಿ. ಅದು ರುಬ್ಬಿದ ನಂತರ ಈರುಳ್ಳಿ ಹಾಗೆಯೇ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಳ್ಬೇಕು. ನಾನು ಫಸ್ಟ್ ಈರುಳ್ಳಿ ಕಟ್ ಮಾಡಿಕೊಂಡು ಸ್ಟಾರ್ಟಿಂಗ್ಗೆ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ. ಇದೆಲ್ಲ ಫ್ರೈ ಆಗೋಷ್ಟರಲ್ಲಿ ಆನಂತರ ಟೊಮೆಟೊ ಕಟ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬೇಗನೆ ಆಗಲಿ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಏಲಕ್ಕಿ, ಮರಾಠಿ ಮೊಗ್ಗು, ಹಾಗೆ ಸ್ಟಾರ್ ಹೂವು, ಲವಂಗ, ಚಕ್ಕೆ, ಸ್ವಲ್ಪ ಸೋಂಪು ಎಲ್ಲ ಹಾಕ್ಕೊಂಡು ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಒಂದೇ ಒಂದು ಈರುಳ್ಳಿ ತೊಗೊಂಡು ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ರುಬ್ಬೋ ಅವಶ್ಯಕತೆ ಇಲ್ಲ, ಈರುಳ್ಳಿ ಜೊತೆಗೇ ಹಾಕ್ಕೊಳ್ಬೋದಾಗುತ್ತೆ. ನಾನು ಪೇಸ್ಟ್ ಏನೂ ಮಾಡಿಕೊಂಡಿಲ್ಲ ಈ ಸಲ ಅನ್ನೋದು ಕಾರಣಕ್ಕೆ ನಾನು ರುಬ್ಬೋದಕ್ಕೇ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಬಿಟ್ಟಿದ್ದೀನಿ. ಹಾಗೆಯೇ ಈಗ ಒಂದೇ ಒಂದು ಟೊಮೆಟೊ ಸಾಕು, ಜಾಸ್ತಿ ಬೇಡ. ಒಂದು ಟೊಮೆಟೊ ಹಾಕ್ಕೊಂಡು ಬೇಕಾದರೆ ನೀವು ಮೊಸರು ಕೂಡ ಹಾಕ್ಕೊಳ್ಬೋದು. ನಾನು ಮೊಸರೇನು ಹಾಕ್ಕೊಳ್ತಾ ಇಲ್ಲ, ಬರೀ ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಈರುಳ್ಳಿ ಫ್ರೈ ಆಗಿದ ನಂತರ ಟೊಮೆಟೊ ಹಾಕ್ಕೊಂಡು ಇದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬಟಾಣಿ ನೆನೆಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೇನೂ ಕೂಡ ಮಾಡ್ಕೊಳ್ಬೋದು. ಬಟ್ ಯಾವುದನ್ನ ಒಂದು ಕಾಳಿದ್ರೆ ರೈಸ್ ಬಾತಲ್ಲಿ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಬಟಾಣಿ ಸ್ವಲ್ಪ ಜಾಸ್ತಿನೇ ನೆನೆ ಹಾಕ್ಬಿಟ್ಟಿದ್ದೀನಿ. ನನಗಂತೂ ಬಟಾಣಿ ಎಲ್ಲ ಇದ್ದರೆ ತುಂಬ ಇಷ್ಟ, ನಮ್ಮ ಮನೆಯಲ್ಲೂ ಇಷ್ಟಪಡ್ತಾರೆ, ನನ್ನ ಹಸ್ಬೆಂಡ್ಗೊಬ್ರಿಗೆ ಬಿಟ್ಟು ಅಷ್ಟೇ. ಆದ್ರೂ ಬಟಾಣಿ ಸ್ವಲ್ಪ ಹಾಕ್ಕೊಂಡು, ಹಸಿ ಬಟಾಣಿ ಇದ್ದರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು. ಆ ಟೈಮಲ್ಲೇ ನಾನು ಒಂದೇ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಹಸಿ ಮಸಾಲೆ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಈಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದು ಕುದಿಬೇಕು. ಅಷ್ಟರಲ್ಲಿ ನಾನು ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ಗೆ ಪ್ಯಾನ್ ಕೇಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಿಲ್ಲ, ಒಂದೇ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಳ್ಬೇಕು. ಹಾಗೆಯೇ ಅದಕ್ಕೇ ಒಂದೇ ಒಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಸ್ಪೂನು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಬೇಕಿಂಗ್ ಪೌಡರ್ ಅಥವಾ ಬೇಕಿಂಗ್ ಸೋಡಾ ಇದ್ದರೂ ಹಾಕ್ಕೊಳ್ಬೋದು. ಒಂದು ಪಿಂಚಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ದೋಸೆ ಹಿಟ್ಟು ಅದಕ್ಕೆ ರುಬ್ಕೊಳ್ಬೇಕಾಗುತ್ತೆ, ನೀರೇನು ಹಾಕ್ಕೊಳ್ಬಾರ್ದು. ಹಾಗೆಯೇ ಈ ಕಡೆ ಮಸಾಲೆ ಎಲ್ಲ ಹಾಕಿದ್ವಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ಅಥವಾ 2 ವಿಷಲ್ ಬರ್ಸ್ಕೊಳ್ತೀನಿ ಅಷ್ಟೇ. ಅದು ವಿಷಲ್ ಬರೋಷ್ಟರಲ್ಲಿ ಈ ಕಡೆ ರುಬ್ಕೊಂಡಿದ್ನಲ್ಲ ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಮೊಟ್ಟೆ ಬದಲು ನೀವು ಬೇಕು ಅಂದರೆ ಆ್ಯಪಲ್ಲು, ಬನಾನಾ ಅಥವಾ ಏನು ಬೇಕಾದರೂ ಫ್ರೂಟ್ಸ್ನ ಆ್ಯಡ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕು ಅಂದ್ರೂ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದು ಹನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಬಟ್ ನನ್ನ ಮನೆಯಲ್ಲಿ ಹೆಂಗೆ ಗೊತ್ತಾ, ಮಕ್ಕಳಿಗೆ ಹೆವಿ ಸ್ವೀಟ್ ಅಂದರೆ ಆಗಲ್ಲ, ಯಾಕಂದರೆ ಇದರಲ್ಲೇ ಶುಗರ್ ಸ್ವಲ್ಪನೇ ಹಾಕಿರ್ತೀನಿ. ಇನ್ನು ಹನಿ ಹಾಕ್ಕೊಂಡ್ರೆ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಅವ್ರಿಗೆ ಹನಿ ಬೇಡ ಅಂತ ಅಂದರು, ಅದಕ್ಕೆ ಬಿಟ್ಬಿಟ್ಟೆ. ಇನ್ನು ಮಧ್ಯಾಹ್ನಕ್ಕೆ ಸೈಡಲ್ಲಿ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕ್ಕೊಟ್ಟಿದ್ದೆ, ಅದನ್ನು ತಿಂದ್ಕೊಂಡ್ರು. ಇನ್ನು ಇದನ್ನು ಪ್ಯಾನ್ ಕೇಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನನಗೂ ತಿನ್ನಬೇಕು ಅನ್ನಿಸ್ತಾ ಇತ್ತು. ಬಟ್ ಅದೇನೋ ನನಗೆ ಮಕ್ಳಿಗೆ ಮಾಡಿರೋ ಟೈಮಲ್ಲಿ ಅವ್ರಿಗೆ ಕಮ್ಮಿ ಆಗಿಬಿಡುತ್ತೆ ಅಂದ್ಬಿಟ್ಟು ನನಗೆ ತಿನ್ನೋಕೆ ಅಷ್ಟು ಮನಸ್ಸು ಬರೋಲ್ಲ. ಇನ್ನು ಅವರಿಗೆ ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೆ ಅಷ್ಟೇ, ಯಾಕಂದರೆ ನಾನು ಯಾವತ್ತೂ ಪ್ಯಾನ್ ಕೇಕ್ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮು. ನೋಡೋಣ ಇನ್ನು ಮುಂದಕ್ಕೆ ಕೆಲವೊಂದು ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿ ಮಾಡೋ ಅಂಥ ಪ್ಯಾನ್ ಕೇಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಕ್ಕೆ, ಯಾಕಂದರೆ ಈಗೆಲ್ಲರಿಗೂ ಸ್ನ್ಯಾಕ್ಸ್ ಇಲ್ಲ ಅಂದರೆ ಮಕ್ಕಳಿಗೆ ಮುಂದೆ ದಿನ ಸಾಗಲ್ಲ. ಅದಕ್ಕೋಸ್ಕರ ಪ್ಯಾನ್ ಕೇಕ್ ಮಾತ್ರ ಸೂಪರಾಗಿ ಒಳ್ಳೆ ಕಲರು ಎಲ್ಲ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ. ಈಗ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಬಾಕ್ಸ್ ಪ್ಯಾಕ್ ಮಾಡಿ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ತಿಂದು ಅವ್ರು ಸ್ಕೂಲ್ಗೆ ಹೋಗ್ಬಿಟ್ರೆ ನಮಗೆ ಒಂದು 90% ಕೆಲಸ ಆಗೋಗಿದೆ ಮನೆಯಲ್ಲಿ ಅನ್ನೋ ಥರ ಆಗುತ್ತೆ. ಈ ಕಡೆ ರೈಸ್ ಬಾತು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು.
ಪರವಾಗಿಲ್ಲ, ಎಲ್ಲರೂ ಹೊಟ್ಟೆ ತುಂಬ ಇಷ್ಟಪಟ್ಟು ತಿಂದರು. ಒಂಚೂರು ಖಾರ ಆಗಿತ್ತು ಅಷ್ಟೇ. ನಮ್ಮ ಮನೇಲಿ ಖಾರ ತಿಂದೇ ತಿಂತಾರೆ. ನನ್ನ ಮಗ ಒಬ್ಬ ಒಂದು ಸ್ವಲ್ಪ ಖಾರ ತಿನ್ನೋಕ್ಕೆ ಹಠ ಮಾಡ್ತಾನೆ. ಆದರೂ ಏನಿಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಿಸ್ಬಿಟ್ಟೆ. ಗಪ್ಪ ಗಪ್ಪ ತಿಂದ್ಕೊಂಡು ಇನ್ನು ಸ್ಕೂಲ್ಗೆ ಹೊರಟ್ರು. ಇದನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಸಾಕಾಗೋಯ್ತು ಇವತ್ತು. ಇನ್ನು ಮನೆ ಕೂಡ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ. ಇನ್ನು ಇವತ್ತು ಗುಡ್ಸೋಕ್ಕೆ ಒರೆಸೋಕ್ಕೆಲ್ಲ ಯಾರೂ ಬರೋಲ್ಲ. ಇವತ್ತು ನಾನೇ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಕ್ಲೀನ್ ಮಾಡ್ಕೊಳಕ್ಕೆ ಬರೋರು. ಇನ್ನು ಇವತ್ತು ಮನೆ ಒರೆಸ್ತಾ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಮನೆ ಒರೆಸ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಲ ಈ ಥರ ಒರೆಸ್ಬೇಕಾದ್ರೆ ಕಲ್ಲುಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒರೆಸಿ ಮನೆಗೆ ತುಂಬ ಒಂದು ಥರ ಪಾಸಿಟಿವ್ ಎನರ್ಜಿ ಥರನೇ ಇರುತ್ತೆ. ಇವತ್ತಿನ ದಿನ ಅದು ತುಂಬ ಚೆನ್ನಾಗಿತ್ತು. ಒಂಥರ ಏನೋ ಒಂಥರ ಮೈಂಡ್ ಫ್ರೀ ಆಗಿತ್ತು. ಇನ್ನು ಮನೆಯೆಲ್ಲ ಒರೆಸ್ಕೊಂಡು ಇನ್ನು ಅಡುಗೆ ಕೂಡ ಮಾಡ್ಕೊಬೇಕು. ಇನ್ನು ಮಶ್ರೂಮ್ ತರಿಸ್ಕೊಂಡಿದ್ದೆ ಹಿಂದಿನ ದಿನವೇ. ಮಶ್ರೂಮ್ ಸಾಂಬಾರು ಮಾಡಿ ತುಂಬ ದಿನ ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಮಶ್ರೂಮಲ್ಲಿ ಬಿರಿಯಾನಿ, ಮಶ್ರೂಮ್ ಪಲಾವು ಇದೇ ಆಗೋಗ್ಬಿಟ್ಟಿತ್ತು ನಮ್ಮ ಮನೆಯಲ್ಲಿ. ಇವತ್ತು ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಕೊಂಡು ಸಾಂಬಾರು ಗುಡಿಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಫಸ್ಟು ಮನೆ ಕ್ಲೀನ್ ಆಗಿಬಿಟ್ಟು ಇನ್ನು ದೀಪ ಹಚ್ಬಿಟ್ರೆ ಒಂದು ನೆಮ್ಮದಿ ಮನೆಯಲ್ಲಿ ಅಂತ ಅಂದ್ಕೊಳ್ಬೋದು. ಇಷ್ಟೇ ಫ್ರೆಂಡ್ಸ್, ಇವತ್ತು ನನ್ನ ದಿನ ತುಂಬ ಈಸಿಯಾಗಿತ್ತು. ಯಾವುದೇ ಥರ ಇವತ್ತು ರಿಸ್ಕ್ ಅನ್ನೋ ಥರ ಯಾವುದು ಕೆಲಸ ಇರಲಿಲ್ಲ. ಯಾಕಂದರೆ ಈಗಂತೂ ಬುಧವಾರ ಗುರುವಾರ ಬಂತು ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಇನ್ನು ಶುಕ್ರವಾರಕ್ಕೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಬೇಕು ಅಂತ. ಅದರಲ್ಲೂ ಶುಕ್ರವಾರ ಹಬ್ಬ ಮಾಡೋದ್ರಿಂದ ನಾನು ಅಂದರೆ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಬುಧವಾರನೇ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಯಾಕಂದರೆ ಗುರುವಾರನೂ ನನ್ನ ಮನೇಲಿ ವಾರ ಮಾಡಬೇಕಲ್ಲ, ಅದಕ್ಕೋಸ್ಕರ. ಮನೆ ಪೂರ್ತಿ ಕ್ಲೀನ್ ಆಗಿದ್ದ ನಂತರ ದೀಪ ಹಚ್ಚಿದೆ. ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ಬಿಟ್ಟು ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡೆ. ಅದಾದಮೇಲೆ ಅಡುಗೆ ಮಾಡೋಣ ಅಂತ ಬಂದೆ. ಇನ್ನು ಅಡುಗೆಗೆ ಅಂದ್ಬಿಟ್ಟು ಮಶ್ರೂಮ್ ಮಶ್ರೂಮ್ ಸಾಂಬಾರು ಹೇಳಿದ್ನಲ್ಲ, ನಾರ್ಮಲಾಗಿ ನಾವು ಚಿಕನ್ ಸಾಂಬಾರು ಯಾವ ಥರ ಮಾಡ್ತೀವಿ ಅದೇ ಥರನೇ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ, ಇಷ್ಟೇ ಸಿಂಪಲಾಗಿ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಈರುಳ್ಳಿ. ಇದಕ್ಕೆ ಖಾರಕ್ಕೆ ಅಂದ್ಬಿಟ್ಟು ನಾನು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಇದಕ್ಕೆ ಗಸಗಸೆ ಮತ್ತು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಸ್ವಲ್ಪ ಡಬಲ್ ಆಗುತ್ತೆ ಅನ್ಬೋದು ಅಷ್ಟೇ. ಈಗ ಧನಿಯಾ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಚ್ಕಾರದ ಪುಡಿ. ನಿಮಗೆ ಖಾರದ ಪುಡಿ ಬದಲು ಒಣಮೆಣ್ಸಿನ್ಕಾಯಿ ಬೇಕಾದರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಕೂಡ ಮಾಡ್ಕೊಳ್ಬೋದಾಗುತ್ತೆ. ಸಿಂಪಲಾಗಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಈಗ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಗಟ್ಟಿ ಬೇಕಾ ತೆಳು ಬೇಕಾ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ರೆ ರುಚಿಯಾದ ಒಳ್ಳೆ ಮಟನ್ ಚಿಕನ್ ಸಾಂಬಾರು ಥರನೇ ಬರುತ್ತೆ ಈ ಸಾಂಬಾರು ಮಶ್ರೂಮ್ದು. ಅಷ್ಟು ಟೇಸ್ಟಾಗಿ ಬಂದಿತ್ತು. ಒಂದು ವಿಷಲ್ನ ಕೂಗಿಸ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ದಿನ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಒಂದು ಚೂರನ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಾನು ಕೂಡ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಇನ್ನು ಮಿಕ್ಕಿದ್ದು ಸ್ವಲ್ಪ ಕೆಲಸಗಳು ಮುಗಿಸ್ಕೊಳ್ತೀನಿ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.